ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ರೇಣುಕಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇಷ್ಟು ಬೆಳಗ್ಗೆ ವ್ಲಾಗ್ ಮಾಡೋ ಕಾರಣ ಏನಂದರೆ ಹೇಳ್ತೀನಿ ನಿಮಗೆ. ಸೊ ನಾನು ಎದ್ದು ಸ್ನಾನ ಮಾಡಿಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ನೆಕ್ಸ್ಟ್ ನಾನು ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಏನು ಅಡುಗೆ ಮಾಡಬೇಕಂತ ನೆನ್ನೆ ರಾತ್ರಿನೇ ಯೋಚನೆ ಮಾಡಿದೆ. ಮನೆಯಲ್ಲಿ ಎಲ್ಲ ಪಿಜ್ಜಾ ಮಾಡು ಅಂತ ಅಂತಿದ್ರು. ಬಟ್ ನಾನು ನೋಡಿದ ಉತ್ತರ ಕರ್ನಾಟಕ ಸ್ಪೆಷಲ್ ಏನಾದರೂ ಮಾಡೋದ ಅಂತ. ಸೊ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಪಲ್ಯ ಮತ್ತು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟಿಗೆ ಕಾಳು ಪಲ್ಯನ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ಎಣ್ಗಾಯಿ ಪಲ್ಯ ಅದು ಕಾಳು ಪಲ್ಯ, ಎಣ್ಗಾಯಿ ಪಲ್ಯ, ಆಮೇಲೆ ಶೇಂಗಾ ಚಟ್ನಿ, ಮೊಸರು, ರೊಟ್ಟಿ, ಆಮೇಲೆ ಹಲ್ವಾ ಇದನ್ನೆಲ್ಲ ಸರ್ವ್ ಮಾಡಬೇಕಂತ ನಾನು ನೆನ್ನೆ ಯೋಚನೆ ಮಾಡಿದೆ. ಸೊ ನಾನು ಅದೇ ಟೈಪ್ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸದ್ಯ ನಾನು ರೆಡಿ ಮಾಡೋಷ್ಟರಲ್ಲಿ ನನ್ನ ಮಕ್ಕಳು ಯಾರೂ ಎದ್ದಿಲ್ಲ. ಯಾಕಂದರೆ ಚಿಕ್ಕವನು ತುಂಬ ಎದ್ದು ಬಿಡ್ತಾನೆ ನಾನು ಎದ್ದೆ ಅಂದರೆ ಅವನ ಪಕ್ಕದಿಂದ. ಸೊ ನಾನು ಎಲ್ಲ ರೆಡಿ ಮಾಡ್ಕೊಂಡಾಯಿತು. 2 ಪಲ್ಯಗಳು ಮುಗೀತು. ನೆಕ್ಸ್ಟ್ ಈಗ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಉಳಿದಿದೆ, ಅದನ್ನು ಮಾಡ್ಕೋತೀನಿ. ಅಷ್ಟರಲ್ಲಿ ನಮ್ಮ ಮನೇಲಿ ಎಲ್ಲ ಎದ್ದಿದ್ರು. ನಾನು ಈ ಥರ ಅಡುಗೆ ಕಾಂಪಿಟೇಷನಲ್ಲಿ ಯಾವತ್ತೂ ಭಾಗವಹಿಸಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಪ್ರೈಸ್ ಬಂದರೂ ಆಯಿತು, ಬಂದಿಲ್ಲ ಅಂದ್ರೂ ನಡೆಯುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಏನು ಖುಷಿ ಅಂದರೆ ನನಗೆ ಭಾಗವಹಿಸಿದ್ದೀನಲ್ಲ ಅದು ಮುಖ್ಯ. ನನಗೆ ನಾನು ಬೆಸ್ಟ್ ನಾನು ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಯಾರ್ಯಾರು ರೊಟ್ಟಿ, ಎಣ್ಗಾಯಿ ಪಲ್ಯ ತಂದಿರ್ತಾರೋ ಗೊತ್ತಿಲ್ಲ. ಬಟ್ ನಾನು ಮಾಡಿರೋ ಅಡುಗೆ ಅಂತೂ ಟೇಸ್ಟ್ ಇರುತ್ತೆ ಅಂತ ಅನ್ಕೋತೀನಿ. ಸೊ ಪ್ರೈಸ್ ಬರಲಿ ಬಿಡಲಿ, ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ಮುಖ್ಯ. ಸೊ ಅದಕ್ಕೋಸ್ಕರ ನಾನು ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನಾನು ಬರೀ ರೊಟ್ಟಿ, ಪಲ್ಯ ಮತ್ತು ಮೊಸರು ಮತ್ತು ಶೇಂಗಾ ಚಟ್ನಿ ಮಾಡಬೇಕಂತ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ನಾನು ಸ್ವೀಟ್ ಏನೂ ಇಲ್ಲಲ್ಲ, ಶ್ರೀಕೃಷ್ಣ ತುಪ್ಪದಲ್ಲಿ ಏನಾದರೂ ಮಾಡೋದಾ, ಯಾಕಂದರೆ ಅವರು ಅಲ್ಲಿ ಸ್ಪಾನ್ಸರ್ ಇದ್ದಾರೆ. ಸೊ ನಾನು ಅದಕ್ಕೆ ಗೋಧಿ ಹಿಟ್ಟಿನ ಹಲ್ವ ಮಾಡ್ತಾಯಿದ್ದೀನಿ. ಅದು ಅಂತೂ ನನಗೆ ಸಖತ್ ಇಷ್ಟ ಆಗಿದೆ. ನನ್ನ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಅದು. ಸೊ ಮಕ್ಕಳಿಗೋಸ್ಕರ ಸೈಡಲ್ಲಿ ಹಾಲಿಟ್ಟಿದ್ದೀನಿ, ಗೋಧಿ ಹಿಟ್ಟಿನ ಹಲ್ವ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡೆಕೋರೇಷನ್ ಹೇಗೆ ಮಾಡಬೇಕು ಉತ್ತರ ಕರ್ನಾಟಕ ಥಾಲಿಗೆ ಅಂತ ಅಷ್ಟು ಐಡಿಯಾ ಇಲ್ಲ. ಬಟ್ ಸಿಂಪಲ್ಲಾಗಿ ಮಾಡ್ತೀನಿ, ನೋಡೋದಾ ಏನಾಗುತ್ತೆ ಅಂತ. ಸೊ ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದರು. ಸೊ ಮಾರ್ನಿಂಗ್ ದಿನಚರಿಗೆ ತೇಜಸ್ ಅವರಪ್ಪ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ, ಹಾಗೂ ಮಕ್ಕಳು ಹೆಲ್ಪ್ ಮಾಡ್ತಾರೆ ಎಲ್ಲರೂ ನನಗೆ. ಸೊ ಅವರೆಲ್ಲ ಹೊರಗಡೆ ಇದೆಲ್ಲ ಮಾಡ್ಕೋತವ್ರೆ, ನಾನು ಕಿಚನಲ್ಲಿ ಇದ್ದಿದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ನಾನು ಈಗೆಲ್ಲ ಮಾಡಿಕೊಂಡು ನೆಕ್ಸ್ಟು ಕಾಂಪಿಟೇಷನಲ್ಲಿದೆ ಅಲ್ಲಿ ಹೊರಡ್ತೀನಿ. ಸೊ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ. ನೋಡಿ ಇಲ್ಲಿ ನಾನು ರೆಡಿ ಆದೆ, ಇನ್ನೂ ಮಮತಕ ರೆಡಿ ಆಗಿಲ್ಲ. ಯಾರೂ ಬಂದಿಲ್ಲ. ಎಲ್ಲ ಡೆಕೋರೇಷನ್ ತಂದವ್ರೆ, ನಾನೇ ತಂದಿಲ್ಲ.
ಕಾಣಿಸ್ತಾರೆ ಸರ್. ಎಲ್ಲದನ್ನು ಮಾಡಿಕೊಂಡು ಆಯುರ್ವೇದಿಕ್ ತಗೊಳ್ತಾರೆ. ತುಂಬ ಒಂದು ಎಪಿಸೋಡ್ ಮಿಸ್ ಆದರೆ ಊರಿಗೆ ಬಂದ್ರೂ ಏನೋ ನಾನು ನೋಡಬೇಕು ಅದು ನಾನು ಮಿಸ್ ಆಗಿದೆ ಮೊಬೈಲಲ್ಲಿ. ಅದನ್ನು ಎಪಿಸೋಡ್ ಹಾಕ್ಕೊಡಿ ಅಂತ ನೋಡ್ತಾರೆ. ಮೊಬೈಲ್ ನಾವು ಇವತ್ತು ವಿಡಿಯೋದಲ್ಲಿ ಬರೀ ನಾವೇ Announcement to all the participants. We are giving the registration numbers, so please seated in your places. Announcement to all the ಯಾರು ಅವ್ರ ಜೊತೆ ಇರೋ ಆಗಿಲ್ಲ, ಬರೀ ಹೆಲ್ಪಿಂಗ್ ಮಾತ್ರ ಇರ್ಬೋದು. ಹೆಲ್ಪ್ ಆದ್ಮೇಲೆ ಅಲ್ಲಿ ಕೂರ್ಬೇಕು. ಅರ್ಥ ಆಯ್ತಲ್ಲ? irrigations. This is an initiative from Deccan Herald and Prajavadi. So once again, a hearty welcome to all of you present here. So Mysuru, are you all ready for the cooking challenge? Yes, super. Today, by starting up today's event, we have two chefs with us. That is Hinkahi Chandru sir and Adarsh Tadapati sir. I would like to welcome our chief guest onto the stage. ನಾವು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಸುಮ್ಮನೆ ಶೋಕಿಗೆ ಅಡುಗೆ ಮಾಡಿಕೊಂಡು ಅಟ್ಟೆಟ್ ಮೇಲೆ ಗುಡ್ಡೆಟ್ಟಲ್ಲಿ ಅಡುಗೆ ಮಾಡಿಕೊಂಡು ಏನೋ ನಮ್ಮ ತಲೆ ಏನೋ ಓಡಿಸಿ ಅಡುಗೆ ಮಾಡ್ಕೊಂಡು ನಾನು ನಿಮ್ಮ ಥರ ನೀವು ಶೆಫ್ ಅಲ್ಲ, ನೀವು ಅಡುಗೆ ಮಾಡ್ತೀರ, ನಾನು ಅಡುಗೆ ಮಾಡ್ತೀನಿ. ಸೊ ಶೆಫ್ ಇವರೊಬ್ಬರೇ, ನಾನಲ್ಲ ಸರ್. ಸತ್ಯನ ಹೇಳಿದ್ದು ಅಲ್ವಾ? ಸೊ ನನಗೆ ಆ್ಯಕ್ಚುಲಿ ನನಗೆ ಶೆಫ್ ಕೋಟ್ ಹಾಕೊಳ್ಳೋ ಅರ್ಹತೆನೇ ಇಲ್ಲ. ನಾವು ಅದಕ್ಕೆ ಬಣ್ಣ ಅದಕ್ಕೆ ಆದ. ಸೊ ಇವತ್ತು ನಿಮ್ಮೆಲ್ಲರ ಕೈ ರುಚಿಯನ್ನು ನೋಡುವ ಸುಯೋಗ ನಂದು, ನಮ್ಮದು. ಓಕೆ, ನಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಓಕೆ, ಕೃಪೆ ಇರಲಿ, ಪ್ರೀತಿ ಇರಲಿ. ಆಮೇಲೆ ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಯಾಕೆಂದರೆ ನಿಮ್ಮ ಮಕ್ಕಳನ್ನ ಕೇಳಿದ್ರೆ ಈ ಪ್ರಪಂಚದಲ್ಲಿ ಯಾರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅಮ್ಮ ಅಂತ ಹೇಳ್ತಾರೆ. ಸೊ ನೀವೆಲ್ಲರೂ ಅದ್ಭುತವಾದ ಅಡುಗೆ ಮಾಡ್ತೀರಿ, ಅದರಲ್ಲಿ ಏನು ಡೌಟೇ ಇಲ್ಲ. ಉತ್ತರ ಕನ್ನಡ ಶೈಲಿದು ಮಾಡಿದ್ದೀರ, ನೀವೇ ಫಸ್ಟ್ ನಮ್ಮ ಅದರಲ್ಲೂ ಬದನೆಕಾಯಿ ಜೊತೆ ಮಾಡಿದ್ದು ನಮಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ನಮ್ಮ ಫೇವ್ರೆಟ್ ಬದನೆಕಾಯಿ ಮತ್ತು ರೊಟ್ಟಿನೇ ಯಾವಾಗ ಬದನೆಕಾಯಿ ಪಲ್ಯ. ಹೋಗ್ಬೇಕಾಯ್ತು. ಥ್ಯಾಂಕ್ ಯು ಸರ್. ಸ್ವಲ್ಪ ಖಾರ ಇರಬೇಕಿತ್ತು. ಹೌದಾ? ಓಕೆ ಸರ್. ಅದರಲ್ಲಿ ತುಪ್ಪ ಯಾವುದಕ್ಕೆ ಹಾಕ್ತಿದ್ದೀರಾ? ಕರ್ನಾಟಕದಲ್ಲಿ ನಡೀತಾ ಇರುವಂಥ 4ನೇ ಕಾರ್ಯಕ್ರಮ ನಮ್ಮದು. ಇದಕ್ಕೆ ಮುಂಚೆ ನಾವು ಹುಬ್ಬಳ್ಳಿನಲ್ಲಿ ಮಾಡಿದ್ರಿ. ಏನೇ ಕೆಲಸ ಮಾಡಿದ್ರು ಈವೆಂಟ್ ಆರ್ಗನೈಸ್ ಮಾಡೋದ್ರಲ್ಲಿ ಬ್ರ್ಯಾಂಡಿಂಗ್ ಟೀಮಿನ ಪಾತ್ರ ಭಾಳ ಗೊತ್ತಿದೆ. ನಮ್ಮ ಬ್ರ್ಯಾಂಡಿಂಗ್ ಟೀಮಿನ ಸದಸ್ಯರು ಕೂಡ ಇದ್ದಾರೆ, ಪ್ರಮೋದವರು. ಇದಾಗಿದ್ದು ಏನಂದರೆ ಕೆಲವರು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು, ಆದರೆ ಇನೋವೇಷನ್ ಇರಲಿಲ್ಲ, ಮತ್ತು ಪ್ರೆಸೆಂಟೇಷನ್ನು ಭಾಳ ನಾರ್ಮಲ್ ಆಗಿತ್ತು. ಕೆಲವರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು, ಅಡುಗೆನಲ್ಲಿ ರುಚಿ ಇರಲಿಲ್ಲ. ಇದು ನಾನು ಆವಾಗ ಫಸ್ಟೇ ಹೇಳಿದೆ, ಇದು ಬಂದೇ ಬರುತ್ತೆ ಈ ಪ್ರಾಬ್ಲಮ್ ಅಂತ.
ಅದೇ ಥರ ಆಯಿತು. ಒಂದು ಕಾಂಪಿಟೇಷನ್ಗೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೋದಾಗ ನೀವು ಯೋಚನೆ ಮಾಡಬೇಕು, ನಾ ಮಾಡಿರೋ ಅಡುಗೆನ ಬೇರೆ ಯಾರು ಮಾಡಿರಬಾರ್ದು ಅಂತ. ಆ ಥರ ಅಡುಗೆನೇ ಮಾಡಬೇಕು ನೀವು. ಸೊ ಫ್ರೆಂಡ್ಸ್, ನಾನು 8 ಗಂಟೆಗೆ ಹೋಗಿದ್ದೆ, 8:15 ಅಲ್ಲಿ ಮುಟ್ಟಿದೆ. ಆಮೇಲೆ ನಾನು 4 ಗಂಟೆಗೆ ಮನೆಗೆ ತಲುಪಿದೆ. ಸೊ ನಾನು ಇವತ್ತು ಏನು ಕಲಿತೆ ಅಂದರೆ, ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು ಇವತ್ತು. ನನ್ನ ಡಿಶಲ್ಲಿ ಪ್ರೆಸೆಂಟೇಷನ್ ಇರಲಿಲ್ಲ. ನಾನು ನೆಕ್ಸ್ಟ್ ಟೈಮ್ ಪ್ರೆಸೆಂಟೇಷನ್ನ ಮಾಡ್ತೀನಿ, ಮತ್ತು ಹೊಸ ಅಡುಗೆನ ರಿಪ್ರೆಸೆಂಟ್ ಮಾಡ್ತೀನಿ ಅವ್ರ ಮುಂದೆ. ನೆಕ್ಸ್ಟ್ ಟೈಮ್ 99% ಗೆಲ್ಲೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ನನ್ನ ಬ್ಲಾಗ್ ಅಂತ ಕಮೆಂಟ್ ಮಾಡಿ. ಬಾಯ್.